ಇದು ನೋಡ್ರಿ ಬಿ ಡಿ ಆಫೀಸಿಂದ ಯಾವುದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಇದು ನೀವು ನೋಡಿರ್ಬೇಕು ಎಲ್ಲೆಲ್ಲಿ ಒಂದು ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತು ಅಡಿಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಏನ್ರಿ ಸರ್ ನೀವು 2023 ಅಗ್ರಿಮೆಂಟ್ ಆಗುತ್ತೆ, 24 ಕೆಲಸ ಮಾಡ್ದ, 25 ಮತ್ತು 26 ಜನವರಿ ಇದು ಫೆಬ್ರವರಿ. ಇದು ಹೆಂಗೆ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರು ದುಡ್ಡಿದು ಎದಕ್ಕೆ ಹಿಂಗೆ ಮಾಡಾಕತ್ತೀರಿ ನೀವು? ಅಂದರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀರಿ ಅಷ್ಟೇ ತೋರ್ಸಾಕತ್ತೀರಿ. ದುಡ್ಡು ಮಾಡಲ್ ಮಾಡ್ರಿ, ಯಾರು ದುಡ್ಡಿದು ಬೇಕಲ್ಲ. ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ನಾನು ಗಿರೀಶ್ ಕುಮಾರ್ ಶೋಗಿ ಇಟ್ಟಂಗಿ, ವಾರ್ಡ್ ನಂಬರ್ 22 ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ CP ಪಾಟೀಲರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡ. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಗೆ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದೆ ಅಂತ ಈಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22 ಮಾಡಿದ್ದೇ ರೋಡು ಮಾಡ್ತಾ ಇದಾರ. ಏನ್ ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದ್ದು ರೋಡ್, ಜಲನಗರ ಮೇನ್ ರೋಡ್. ಈ ಅದಕ್ಕೆ 4 ಕೋಟಿಯಿಂದ ಅನುದಾನ ತಗೊಂಡ್ಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತೆ ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು. ಏನು ಎಲ್ಲ ಕಡೆ ಕೆಲಸ ಆಗುವಂತ ಇಲ್ಲ, ಸುಮಾರು ಅದಾವು. ಮತ್ತೆ ಹೊಂದಾಣಿಕೆ ಮತ್ತು ಕಳಪೆ ಕಾಮಗಾರಿ ಪೂರ ಇದು ಏನು ನಮ್ಮ ಒಂದು ವರ್ಷದಲ್ಲಿ ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ ಇದು ಬೇಕಲ್ಲ. ಒಂದೇ ಒಂದು ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರೆ ಮತ್ತು ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಾನೆ. 25 ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯ್ತು. ಈ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ CC ರೋಡ್ ಅಂತೇಳಿ ಮಾಡಿದ್ರು. ಮೇನ್ ರೋಡ್ ಯಾವ್ದಂದ್ರೆ ಈ ಜಲನಗರದಲ್ಲಿ ನಮ್ದು ಆ ಮೇನ್ ರೋಡಿಂದ ಅಂಬೇಡ್ಕರ್ ಇದು ಬುದ್ಧಿವಾರದಿಂದ ನಮ್ಮ BD ಆಫೀಸ್ ತನ ಇಷ್ಟು ಈ ರೋಡ್ಗೆ ಮತ್ತೆ 4 ಕೋಟಿ CC ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟ್ ಕಳಪೆ ಕಾಮಗಾರಿ ಮಾಡ್ಯಾರು, ಏನು ಹೊಂದಾಣಿಕೆ ಇದೆಯೋ ಏನು ಗುತ್ತಿಗೆದಾರಿಗೆ ಮತ್ತು ಕಮಿಷನರ್ಗೆ ಶಾಸಕರು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಈ ಕಮಿಷನರ್ ಕಡೆ ದುಡ್ಡು ತಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡ್ರಿ, ಅಭಿವೃದ್ಧಿ ಮಾಡಕ್ ಬೇಡಂಗಿಲ್ಲ. ಮಾಡಿದ್ದೆ ರೋಡ್ ಯಾಕೆ ಮಾಡಕ್ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡುದಾ? ಇನ್ನ ಅದಾವು ಅಲ್ಲಿ ನೋಡ್ರಿ. ವಾರ್ಡ್ ನಂಬರ್ 19 ಹಕೀಂ ಚೌಕದಿಂದ ಕಸ್ತೂರಿ ಕಾಲೋನಿ ಇಲ್ಲ ಜನ ಬಿದ್ದು ಸಾಯ್ಲಾಕತ್ತಾರ. ಅಲ್ಲಿ ಮತ್ತು JM ರೋಡ್ ಒಂದಿದೆ ಮುಂದೆ ಕಂಟಿನ್ಯೂ. ಅವಕ್ಕೇನು ನೀವು ಶಾಸಕರಲ್ಲ, ನೀವು ಮಾಡ್ರಿ ಇದು ಇದೇನಾಗಿದೆ, ಏನು ರೋಡ್ ಹಾಳಾಗಿದೆ ಅಂತ CC ರೋಡ್ ತೊಗೊಂಡ್ಬರ್ತೀರಿ. ಇದಕ್ಕೆ ಮಾಡಕ್ ಅಭಿವೃದ್ಧಿ ಮಾಡಕ್ ಬೇಡಲ್ಲ. ಒಂದೊಂದು ವರ್ಷಕ್ಕೊಮ್ಮೆ ರೋಡ್ ಆದ್ರೆ ಇನ್ನು ನಮ್ಮ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡ್ಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡನ್ನ ಮಾಡ್ರಿ. ಯಾವ್ದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೇದಾಗತ್ತೋ ಅದು ಮಾಡಿದ್ರೆ ಸೂಕ್ತ ಆಗತ್ತ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಸಿಂದ ಮುಂದಿನ ದಿನಮಾನದಾಗ ಭಾಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಲ್ಟು GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕ್ಬಿಟ್ರಿ. ಈಗ ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತು ಕಮಿಷನರ್ ಜೋಡಿ, ಇವಾಗ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಮ್ಮ ಕಡೆ ಅದಾವು. ಈಗ 2024 ಈ ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ. ಇದು ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡ್ ಇಂದ BD ಆಫೀಸ್ ತನಕ ಕೊಟ್ಟರೆ ಎಷ್ಟು 2,74,84,00,000. ಇಲ್ಲಿದಾವ ನನ್ನ ಕಡೆ ಪ್ರೂಫ್. ಐಟಮ್ ಶೆಡ್ಯೂಲ್ ಪ್ರಕಾರ ಹೋದ್ರ ಇಲ್ಲಿ ನೋಡ್ರಿ, ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದ್ರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದ್ಸಲ ಹೋಗಿ ನೋಡ್ರಿ. ನಾವು ಒಬ್ಬನೇ ಅಲ್ಲ, ನೀವು ಏನು ಬರಾಕತ್ರತ್ತ ಅವ್ರು ನೋಡ್ರಿ ಅವು ಏನಾಗ್ಯಾವು. ಮತ್ತದು ಈಗ CC ರೋಡ್ ಮಾಡ್ತಾರಂತೆ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನ ವಾರ್ಡ್ಗಳು ಮಾಡುವಂತ ಅಭಿವೃದ್ಧಿಗಳು ಮಾಡ್ರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಬೇಡ್ರಿ, ಇನ್ನ ಆಗುವಂತ ಕೆಲಸ ಭಾಳ ಅದಾವು. ಮತ್ತೆ ಏನು ಕೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೋತ ಮೈಕ್ ಹೊಡ್ಕೋತ ಕುಂದಿರ್ತೀರಿ. ಬಟ್ ಈಗ ಮುಂದೆ ಏನಲ್ಲ, ಈ ತನಿಖೆ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನ ದೊಡ್ಡ ಹೋರಾಟ ಆಗೋದು. ಇದನ್ನ ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ.
ಈಗ ಅದು ಕ್ರಮ ಕೈಗೊಳ್ಬೇಕು. ಕಮಿಷನರು ಲೋಕಾಯುಕ್ತ ಇದನ್ನ ಲೋಕಾಯುಕ್ತ ತನಿಖೆ ಆಗ್ಲೇಬೇಕಂತೇಳಿ ನಂದ ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ಇವತ್ತಿನಿಂದ ನಂಗೆ ಒಂದು ಟೆಂಡರ್ ನಂಗೆ ಇದು ರಿಪೋರ್ಟ್ ಸಿಗ್ಲಿಲ್ಲ, ಕರೆಕ್ಟ್ ತನಿಖೆ ಆಗ್ಲಿಲ್ಲ. ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ. ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ್ ರೋಡ್ ಮ್ಯಾಗೆ ಮಾಡೋದು. ಏನಿದು ಇದು? ಇದು ನಾವು ತುಂಬಿ ಜನದ ದುಡ್ಡನೇ ಇದು, ಮತ್ತೆ ಯಾರ್ದು ಅಲ್ಲ. ನಾವು ಕಟ್ಟಿದ್ದ ಟ್ಯಾಕ್ಸ್ ಕಟ್ಟಿದ್ದೆ ಮಹಾನಗರ ಪಾಲಿಕೆದಿಂದ ಇವು ರೋಡ್ ತಗೊಂಡಿರ್ತಾರೆ. ಗೋರ್ಮೆಂಟ್ ಯಾವ್ದಾದ್ರು ಗೋರ್ಮೆಂಟ್ ದುಡ್ಡು ಆದ್ರೂ ನಮ್ದೇ ದುಡ್ಡಲ್ಲ, ಮಾಡುವಂತದೇ ಆಗ್ಬೇಕಲ್ಲ. ಮಿಡ್ಲೇಜ್ ದುಡ್ಡ ಅದೇನಂತಾರಲ್ಲ, ಒಬ್ಬ ತುಡುಗಿರ್ತಾನ, ಅವನ ಮಲ್ಕೊಂಡಾಗ ತುಡುಗ್ ಮಾಡ್ತಾನ, ಅಂದ್ರೆ ಪ್ರೊಫೆಷನಲ್ ತುಡುಗರಿ ಮಾಡ್ತಾನ ಅಂತ ಗೊತ್ತಿರ್ತದ. ನಾವು ಮಕ್ಕೊಂಡಿದ್ದೀವಿ, ಗೊತ್ತಾಯ್ತು. ಇದು ಹಗಲ್ ದೊರಡೆ, ಇದು ಜನ ತೋರ್ಸಾಯ್ತಾರೆ. ಹಗಲ್ ದೊರಡೆ ಹ್ಯಾಂಗಂದ್ರೆ ಕಣ್ ಮುಂದೆ ಮಾಡೋದು, ಗೊತ್ತಾಯ್ತಲ್ಲ, ಕಣ್ ಮುಂದೆ ಮಾಡ್ಬಿಡುದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅತಿ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟರ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆದ ಅವ್ರು ಕೂಡ ಯಾವ ಮತ್ತೆ ಮಹಾನಗರ ಪಾಲಿಕೆ ಸದಸ್ಯರಾದಂತ ಅವರೆಲ್ಲ ಇವರು ಶಾಮೀಲ್ ಆಗ್ಯಾರ. ಶಾಸಕರು ಈಗ ಬರೀ ಒಂದೇ ವರ್ಕಿಗೆ ಇದು ಶ್ರೀಮತಾಗಿ ಕೂತಾರ. ಇದಕ್ಕೆ ನಮ್ ಪೂರಾ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂತ ಮಾಡ್ರಿ. ಇದು ಒಂದೇ ವಾರ್ಡ್ ಶ್ರೀಮತ್ ಮಾಡ್ಕೊಂಡ್ ಕಿಶನ್ ಕೂತಾರ. ಯಾರು ಹೊಂದಾಣಿಕೆ ಇದ್ದಂಗೆ ಕಾಣ್ತದ ಅವ್ರಿಗೆ. ನಮ್ಗೆ ಅಂತ ಅನಿಸ್ಲಾಗತ್ತದ. ಆ ಮಹಾನಗರ ಪಾಲಿಕೆ ಸದಸ್ಯಗ ಮತ್ತೆ MLA ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗ ಮಾಡಾಕತ್ತಾರ ಅಂತೇಳಿ ನಮ್ದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮ್ಗೆ ಕ್ಲಿಯರ್ ಮಾಡ್ಬೇಕಂದ್ರೆ ನೀವು ಲೋಕಾಯುಕ್ತ ನಾವು ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರಲಿಲ್ಲ ಅಂದ್ರೆ ನಾವು ದಾಖಲೆ ಸಮೇತ ಬರೋ ದಿನದಾಗ ಒಂದು 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ನೋಡ್ರಿ, BDA ಆಫೀಸ್ ಇಂದ ಯಾವ್ದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಇದು ನೀವು ನೋಡಿರ್ಬೇಕು, ಎಲ್ಲೆಲ್ಲಿ ಒಂದ್ ಸ್ವಲ್ಪ ಕಚ್ಚಾ ಆಗ್ಯದ. ಮತ್ತ ಅಡಿಗೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಎಲ್ರಿ ಸರ್, ನೀವು 2023 ಅಗ್ರಿಮೆಂಟ್ ಆಗತ್ತೆ. 24 ಕೆಲಸ ಮಾಡ್ದ, 25 ಮತ್ತ 26 ಜನವರಿ ಇದು ಫೆಬ್ರವರಿ ಇದು ಹೆಂಗ್ ತೆಗ್ರಿ? ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರ್ ದುಡ್ಡಿದು? ಎದಕ್ ಹಿಂಗ್ ಮಾಡಾಕತ್ತೀರಿ ನೀವು? ಅಂದ್ರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀನಿ ಅಷ್ಟೇ ತೋರ್ಸಾಕತ್ತೀರಿ. ದುಡ್ಡು ಮಾಡಲ್ ಮಾಡ್ರಿ. ಯಾರ ದುಡ್ಡಿದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನ ಹೊಂದಾಗಿ ಬಡ್ರಿಗೆ ಇದು ಮಾಡ್ರಿ. ಅವ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನ ಅದಾವ ಬಿಡಿ. ಇದ್ರಾಗ ಮಹಾನಗರ ಪಾಲಿಕೆ ಒಳಗ ಬರೀ ರೋಡ್ ಗಟ್ರ ಇಲ್ಲ. ಪ್ರೇಮಾನಂದ್ ಬಿರಾದರ್ ಅಂತಿದಾರೆ, BJP ಕ್ಯಾಂಡಿಡೇಟ್. ಮಹಾನಗರ ಪಾಲಿಕೆ ಕಮಿಷನರ್ ನಮ್ಗೆ ಸಂಶಯ ಅದ, ಇಬ್ಬರಿಗೂ ಸಂಶಯ ಅದ. ಯಾಕೆ ಸಂಶಯ? ಅದಕ್ಕೆ ನನಗೆ ಏನದ, ಈ ಸಂಶಯ ಸಂಬಂಧ ಇದು ನೀವು ಉತ್ತರ ಕೊಡ್ಬೇಕು ನಮ್ಗೆ. ಆಯ್ತ್ರಿ, ಮತ್ತೆ ಈಗ ಪರ್ಸೆಂಟೇಜ್ ಕಾಮಗಾರಿಕೆ ಆಗ್ಬೇಕಲ್ಲ. ಅದಕ್ಕೆ ಏನ್ ರಿವಾಜ್ ಒಂದು ಇರ್ತದೆ, ಅದಕ್ಕೊಂದು ಸಿಸ್ಟಮ್ ಇರ್ತದೆ. ಮತ್ತೆ ಅವ ಎಲ್ಲ ಪರ್ಸೆಂಟೇಜ್ ತಗೊಂಡ ಮ್ಯಾಗೆ ಕಡಿಮೆ ಆಗ್ಬೇಕಲ್ಲ ಅದು. ಈಗ ನಾವು 100 ರೂಪಾಯಿ ನಮ್ ಕೈಯಾಗ ಕೊಡಾಕತ್ರಿ ಅಂದ್ರೆ ಒಂದು 10 ರೂಪಾಯಿ ನೀವು ಕಳ್ಸ್ಬೇಕು. 90 ರೂಪಾಯಿ ಪೂರ ನೀವೇ 10 ರೂಪಾಯಿ ಮಾಡಿದ್ರೆ ಹೆಂಗಾಗ್ತದೆ? ಸರ್ ಹೆಂಗಂದ್ರೆ ಮ್ಯಾಕ್ ಚಲೋನೇ ಅದಲ್ಲಿ. ಎಲ್ಲಿಂದ ನಮ್ಮ ಕೋರ್ಟ್ ಸರ್ಕಲ್ ದಿಂದ ಬುದ್ಧಿವಾರ್ತನ ಚೆನ್ನಾಗಿದೆ ರೋಡ್. ಅಲ್ಲಿಂದ ತಳಗ್ ಬರ್ರಿ, ಹಂಸು ತೆಗ್ ಅವು ಡ್ರೈನೇಜ್ ಕುಂಡಿಸ್ತಾರ. ಅವು ಒಂದ್ ಹೆವಿ ಲೋಡ್ ಬರ್ತಂತ ಹೊಡೆದ ಕೇಶನ್ ಅದ್ ಮತ್ತೆ ರೌಂಡ್ ಕಲಿಟ್ಟು ಹೋಗ್ತಾರೆ. ಅದ್ 3 ರಿಂದ 4 ದಿವಸಕ್ಕೆ ಕ್ಲಿಯರ್ ಆಗಲ್ಲ. ಈ ಸಲ ಡಾಂಬರ್ ರಸ್ತೆ ಇದಾವು. ಈಗ ಅದಕ್ಕ ಲಾಸ್ಟ್ ಟೈಮ್ ಇವರು ಇದೇ ಒಂದು ತಿಂಗಳ ಶಾಸಕರು ಫೇಸ್ಬುಕ್ ಅಲ್ಲಿ ಬಿಟ್ಟು ನೋಡಿರ್ಬೇಕು ನೀವು. ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕಾ ಸದಸ್ಯ ಪ್ರೇಮಾನಂದ್ ಬಿರಾದರ್ ಅವರು ಭೂಮಿ ಪೂಜೆ ಮಾಡಿ ಅವ್ರ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು. ಈಗ ಇಂಥ ರೋಡಿಗೆ ನೀವು ಸಿಸಿ ರೋಡ್ ಮಾಡಾಕತ್ರಿ ಅಂದ್ಮ್ಯಾಗ ಬೇಕಲ್ಲ, ಅದಕ್ಕೊಂದು ಏನ್ರಿ ಮೇಂಟೆನೆನ್ಸ್ ಇರ್ತದ. ಅದೇ ಅದಕ್ಕೆ ನಾ ಹೇಳಿನಲ್ಲ, ದಾಖಲೆ ಸಮೇತ ತೆಗಿತ್ರಿ. ಮೇಂಟೆನೆನ್ಸ್ ಇದ್ರೆ ಮತ್ತೆ ಸಿಸಿ ರೋಡ್ ಇದಕ್ಕ ಇದು ಮಾಡ್ತಿದ್ರು ಅವರು. ಮತ್ತೆ ಇದಕ್ಕೆ ನಾವು ಸಿಗ್ತಾವ್ರಿ ಎಲ್ಲ. ನಾನು ಮೊನ್ನೆ ರಿಪೋರ್ಟ್ ಕೇಳಿದೀನಿ ಆಫೀಸ್ದಾಗ. ನಂಗೆ ಒಂದು ಭಾಳ 10-12 ದಿವಸ ನಂಗೆ ಅದು ರಿಪೋರ್ಟ್ ಎಲ್ಲ ಬರ್ತದ. ಬಂದ್ಮ್ಯಾಗ ನಿಮ್ ಜೋಡಿ ಅದಕ್ಕೆ ಹಂಚ್ಕೋತೀನಿ. ನಾನು ಕರೆಸಿ ನಿಮಗೂ ಇನ್ನೊಂದ್ಸಲ ನಾನು ಕೊಡ್ತೀನಿ. ಅದು ನೋಡಿ ಇವ್ರು ನಾ ಇಷ್ಟು ಇದ್ದಾಗ ಇದು ರಿಪೋರ್ಟ್ ಉತ್ತರ ಬರ್ಲಿಲ್ಲ ಅಂದ್ರೆ ಸುಗ್ರ ಹೋರಾಟವಂತೂ ಮಾಡ್ತೀವಿ. ಇದು ದೊಡ್ಡ ಖಂಡನೀಯ ವಿಷಯ ಇದು. ಯಾಕಂದ್ರೆ ಅಭಿವೃದ್ಧಿ ಮಾಡ ಜನಕ್ಕೆ ಇದೊಂದು ಮಣ್ಣು ಹೆಸರು ಬ್ಯಾಡ. ನಮಗ ದುಡ್ಡು ಏನದ
ಅದಕ್ಕೆ ಆದಂತ ಒಂದು ಮಿಡ್ಲ್ ಕ್ಲಾಸ್ ಆಗ್ಬೇಕು. ಹೌದಲ್ಲ? ನಮ್ಮ ಸಾಹೇಬ್ ಹಮೀದ್ ಮುಷಿಫ್ ಸಾಹೇಬ್ರ ನೇತೃತ್ವದಾಗ ನಾವು ಒಂದೊಂದ್ ಸ್ವಲ್ಪ ಅವ್ರ ಜೋಡಿ ಸ್ವಲ್ಪ ಡಿಸ್ಕಷನ್ ಮಾಡಿ ನಾ ಮುಂದಿನ ಕ್ರಮ ನಾ ಹೋಗ್ತೀನಿ ನಾನು. ಇಲ್ಲ ಅವ್ರಿಗೆ ಏನು ಹೇಳಂಗಿಲ್ಲ ನನ್ನ. ನಮಗೇನಾಗಿದೆ ಸೀದಾ ದುಡ್ಡು ಕರೆಕ್ಟ್ ಮಿಡ್ಲ್ ಆಗ್ಬೇಕು. ಅಭಿವೃದ್ಧಿ ಮಾಡಾಕತ್ತ ತೋರಿಸ್ತಿರಲ್ಲ, ಆ ಅಭಿವೃದ್ಧಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ ದುಡ್ಡು ಎಲ್ಲ ಕಮಿಷನ್ ತಂದೆ ಆಗಬಾರ್ದು. ಈಗ ದುಡ್ಡು ತಿನ್ನಾಕ ನೀವೊಂದು ದಿನ ಒಂದೊಂದು ಪ್ರೋಗ್ರಾಮ್ ಹಾಕೊಳಕತ್ತೀರಿ ಅಂದ್ರೆ ಹೆಂಗ್ ತಿನ್ನಪ್ಪ, ಇದು ಅಭಿವೃದ್ಧಿ ಹೆಸರು. ಯಾಕೆ ಅಭಿವೃದ್ಧಿ ಮಾಡಕ್ ಬ್ಯಾರೆ ಇಲ್ಲ? ಇದು ಬೇರೆ ಬೇರೆ ಕಡೆ ನೀವು ಹೇಳ್ತಿರಲ್ಲ, ಮಾಡ್ರಿ. ಇಲ್ಲಿ JM ರೋಡ್ ನೀವು ಅದಿನ ಶಾಸಕರು ಹೌದಲ್ಲ, ಹಾಕಂಗಿಲ್ಲ ಅಂತಾರೆ. ಆದ್ರೆ ನೀವು ಶಾಸಕರೇ ಅಲ್ಲ, ನೀವು ಮುಸಲ್ಮಾನರು ಬರಬೇಡ್ರಿ ಹಾಕಂಗಿಲ್ಲ ಅಂತ ಹೇಳಿದ್ರು ಅವ್ರು. ಆಯ್ತು, ನೀವು ಅದು ಶಾಸಕರ ಉದ್ದೇಶ ಮಾಡಬೇಕಲ್ಲ, ಸಂವಿಧಾನ ಸಿದ್ಧಾಂತ ಐತಿಲ್ಲ, ರೈಟ್? ಎಲ್ಲಾ ಮಂದಿ ತಿರುಗಾಡ್ತದ, ಎಲ್ಲಾ ಜನ ಅಡ್ಡಾಡ್ತದ. ನಮ್ಮವರು ಬೇಕು, ನಮ್ ಗಡಿನೂ ಹೋಗ್ತಾವ, ಸತ್ತು ನಮ್ ಗಡಿನೂ ಅಡ್ಡ ಹೋಗಬೇಕಲ್ಲ, ಹಂಗಾಯ್ತು ಹೋಗಬೇಕಲ್ಲ. ಅಂದ್ರೆ ಶಾಸಕರು ತಮ್ಮ ಬೇಕಾದ ಸ್ಥಳದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಆರೋಪ ಅನ್ನಂಗಿಲ್ಲ, ಆರೋಪ ಮಾಡ್ತಾ ಇಲ್ಲ. ಆರೋಪ ಎದಕ್ಕಂದ್ರೆ ಇದಕ್ ನಂಗೆ ಕರೆಕ್ಟ್ ಕೆಲಸ ಏನ್ ಮಾಡಿದಾರಲ್ಲ ಇದು ಕರೆಕ್ಟ್ ಅನಿಸ್ತಾ ಇಲ್ಲ. ಈಗ ನೀವು ತಂದಿದ್ದ ರೋಡ್ ಏನ್ ತಗೊಂಡ್ಬಂದಿರಲ್ಲ ಅದಕ್ಕೆ ನಂಗೆ ಅದೊಂದು ಆರೋಪ. ಇನ್ನ ಅದಾವ್ರಿ ವಾರ್ಡ್ ಅದಾವ್ರಿ, ಸುಮಾರು ವಾರ್ಡಿಗೆ ಈ ನೋಡ್ರಿ ನಾ 24, 18, 19, 20, 23 ಇವು ಏನಿದೆ ಇವೆಲ್ಲ ಒಂದ್ ಸ್ವಲ್ಪ ಮಾಡ್ರಿ. ಇವಕ್ಕ ಅಭಿವೃದ್ಧಿ ಮಾಡಿದ್ರೆ ನೆನೆಸ್ತಾರೆ. ನೀವು ಕೆಲಸ ಮಾಡ್ಬೇಕು. ಇದು ಬಿಟ್ರೆ ದಿನ ಒಂದೊಂದು ಸರ್ ಅಭಿವೃದ್ಧಿ ಆಗಿದೆ, ಅದೇ ಹೇಳ್ತಿಲ್ಲ. ಈ ಅಭಿವೃದ್ಧಿ ಬೇಡ, ವರ್ಷಕ್ಕೊಮ್ಮ ರೋಡ್ ಮಾಡ್ಕೋತ ವರ್ಷಕ್ಕೊಮ್ಮ ಹಡ್ಡುದು ವರ್ಷಕ್ಕೊಮ್ಮ, ಇದು ಅಭಿವೃದ್ಧಿ ಅನ್ನಂಗಿಲ್ಲ. ಇದು ಜನ ದುಡ್ಡು ಕೊಳ್ಳೆ ಹೊಡ್ಯಾಕತ್ತಿದ್ರು ಹಗಲತ್ತೆ. ಗಲಗಲಿ ಕೋಲಿ ಇದಕ್ಕೆ ಬರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿ ಏನೂ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಇನ್ನೂ ಆದ್ರೂ ಒಂದು ರಸ್ತೆ ಇಲ್ಲ. ಈ ಮಳಿ ಆದ್ರೆ ಗಾಡಿಗಳು ಸಿಕ್ಕೊಂಡ್ಬಿಡ್ತಾವ್ರಿ. ಟೋಟಲಿ ಶಾಸಕರು ಏನೈತಿ ಬಿಜೆಪಿ ಕಾರ್ಪೊರೇಟರ್ ಎಲ್ಲದಾರ ಅಲ್ಲಿ ಕೆಲಸ ಮಾಡ್ಲಾಗ್ತದೆ. ಯಾರು ಬಿಜೆಪಿ ಕಾರ್ಪೊರೇಟರ್ ರೀ? 22 ಬರುವ ಹರೀಶ್ ಬರುವಾಗ ಬಿಜೆಪಿ ಕಾರ್ಪೊರೇಟರ್ ಆಗಿದ್ರು ಅವರು. ಈಗ ಅವರು ರಾಜೀನಾಮೆ ಕೊಟ್ರಲ್ಲ, ಗೊತ್ತೈತಿಲ್ಲ ನಿಮ್ಗೆ? ಅವರು ಲಾಸ್ಟ್ ಟೈಮ್ ಶಾಸಕರು ಬಿಜೆಪಿಯಿಂದ ಹೊರಗೆ ಬಂದ ತಕ್ಷಣ ಅವ್ರಿಗೆ ಇದು ಸಾಮೂಹಿಕ ರಾಜೀನಾಮೆ ಕೊಟ್ರಲ್ಲ ಬಿಜೆಪಿಯಿಂದ. ಅವ್ರಿಗೆ ಬಿಜೆಪಿ ಇದು ತನಂಗಿಲ್ಲ. ಅವಾಗ ನಾ ಬಿಜೆಪಿ ಕಾರ್ಪೊರೇಟರ್ ತನಂಗಿಲ್ಲ.